ಶ್ರೀಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗುವಂಥ ಸಾಧ್ಯತೆ ಕಾಣಿಸುತ್ತೆ. ಮತ್ತು ನೀವು ಯಾವುದೇ ವಿಷಯದಲ್ಲಿ ಸಕ್ಸಸ್ ಬೇಕು ಅಂತಂದರೆ ತುಂಬ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಬೇಕು. ಮತ್ತು ಸ್ವಲ್ಪ ಋಣಬಾಧೆ ಕೂಡ ಆಗುವಂಥ ಸಾಧ್ಯತೆ ಮುಂದುವರಿಯುತ್ತೆ ಈ ಒಂದು ಆಗಸ್ಟ್ ಮಾಸದಲ್ಲಿ. ಇನ್ನೂ ಅನೇಕ ವಿಷಯವನ್ನು ನೋಡ್ತೇವೆ. ಯಾವ ಗ್ರಹ ನಿಮಗೆ ಅನುಕೂಲ ಇದೆ, ಯಾವ ಗ್ರಹ ಅನುಕೂಲ ಇಲ್ಲ, ಸೊ ಅದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಇದೆಲ್ಲವನ್ನು ಗಮನಿಸ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನೆನಪಿಟ್ಕೊಳ್ಳಿ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕೆಂದರೆ ದತ್ತ ಚೈತನ್ಯ ಫೌಂಡೇಶನ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜ್ಯೋತಿಷ್ಯ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂಥ ಅನೇಕ ಉಪಯುಕ್ತ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಕುಂಭ ವಿವಾಹ ಇರಬಹುದು, ಕುಜದೋಷ ಇರಬಹುದು, ಇದೆಲ್ಲಕ್ಕೂ ಸಂಬಂಧಪಟ್ಟಂಥ ಒಂದು ವಿವರವಾದಂಥ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ, ಗ್ರಂಥದ ಆಧಾರದಂತೆ. ಇವತ್ತು ಕೂಡ ನಾವು ಇದನ್ನು, ಈ ಒಂದು ಮಾಸ ಭವಿಷ್ಯವನ್ನು ಬೃಹಜ್ಜಾತಕ ಗ್ರಂಥದ ಆಧಾರದಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ಇವತ್ತು ನೋಡಿ, ಇದು ಮಕರ ರಾಶಿಯ ಸ್ಥಾನ ಅಂತ ಹೇಳ್ತೇವೆ ನಾವು. ಇದು 1ನೇ ಸ್ಥಾನ, ಹೌದಾ? ಸೊ ರಾಹು ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಸೊ ದ್ವಿತೀಯ ಸ್ಥಾನ ಅಂತ ಹೇಳ್ತೇವೆ ನಾವು. ದ್ವಿತೀಯ ಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ದ್ವಿತೀಯ ಸ್ಥಾನ ಅಂತಂದರೆ ಧನಸ್ಥಾನ ಅಂತ ಕೂಡ ಹೇಳ್ಬೋದು. ಸೊ ರಾಹು ಇದ್ದಾಗ ಈ ಒಂದು ವಿಷಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಕಾಣಿಸ್ಲಿಕ್ಕೆ ಸಾಧ್ಯತೆ ಇದೆ. ಅಂತಂದರೆ ಹಣದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನ್ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ರಾಹು ಖಂಡಿತವಾಗಿಯೂ ಮಾಡಿಕೊಡ್ತಾನೆ. ಸ್ವಲ್ಪ ನಿಮಗೆ ತೃತೀಯದಲ್ಲಿರುವಂಥ ಶನಿ ಒಂದು ಉತ್ತಮ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಸೊ ಶನಿ ಒಳ್ಳೆಯ ಫಲವನ್ನು ಕೊಡ್ತಾನೆ ಇದ್ದದರಲ್ಲಿ. ಭ್ರಾತೃಸ್ಥಾನ ಅಥವಾ ಮಿತ್ರಸ್ಥಾನ ಅಂತ ಕೂಡ ನಾವು ಹೇಳ್ಬೋದು. ಸೊ ನಿಮಗೆ ಯಾವುದೇ ರೀತಿಯ ಆ ವಿಷಯದಲ್ಲಿ ತೊಂದರೆ ಆದರೂ ಕೂಡ ನಿಮಗೆ ಯಾರಾದರೂ ನಿಮಗೆ ಖಂಡಿತವಾಗಿಯೂ ಸಹಾಯವನ್ನು ಖಂಡಿತವಾಗಿಯೂ ಮುಂದುವರಿಸ್ತಾರೆ. ಇಲ್ಲಿ ಗುರು ಮತ್ತು ಶುಕ್ರ ಸ್ಥಾನವನ್ನು ನೋಡಿದಾಗ ಇದು ಮಕರ ರಾಶಿಯವರಿಗೆ 6ನೇ ಮನೆ ಆಗುತ್ತೆ. 6ನೇ ಮನೆಯಲ್ಲಿ ಗುರು ಇದ್ದಾಗ ವಿಶೇಷವಾದಂಥ ಗುರು ಬಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಖಂಡಿತವಾಗಿಯೂ ಕೈ ಹಾಕಬೇಡಿ. ಸಾಕಷ್ಟು ವಿಚಾರ ಮಾಡಿ. ಒಂದು ವೇಳೆ ಮಾಡಲೇಬೇಕು ಅಂತಂದರೆ ಬಹಳ ವಿಚಾರವನ್ನು ಮಾಡಿ ಆ ಕೆಲಸವನ್ನು ಮುಂದುವರಿಸಿ. ಯಾಕೆಂದರೆ ಗುರುಬಲ ನಿಮಗೆ ಇರೋದಿಲ್ಲ. ಆದರೆ ಷಷ್ಠದಲ್ಲಿರುವಂಥ ಗುರು ಒಂದಷ್ಟು ಆರೋಗ್ಯದ ವಿಷಯದಲ್ಲಿ ನಿಮಗೆ ಸ್ವಲ್ಪ ಸುಧಾರಣೆಯನ್ನಂತೂ ಖಂಡಿತವಾಗಿ ತಂದುಕೊಡ್ತಾನೆ. ಅಂದರೆ ಇಷ್ಟು ದಿವಸದವರೆಗೆ ಕೆಲವೊಂದು ಮೇಜರ್ ಪ್ರಾಬ್ಲಮ್ಸ್ ಏನಿತ್ತೋ ಅದಕ್ಕೆ ಒಂದು ಸೊಲ್ಯೂಷನ್ ಗೊತ್ತಾಗ್ತಾ ಇದ್ದಿದ್ದಿಲ್ಲ, ಡಯಾಗ್ನೋಸ್ ಆಗ್ತಾ ಇದ್ದಿದ್ದಿಲ್ಲ, ಅದನ್ನು ಖಂಡಿತವಾಗಿಯೂ ಷಷ್ಠದಲ್ಲಿ ಗುರು ಇದ್ದಾಗ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಯಾಕೆ ಅಂದರೆ ರವಿ ಮತ್ತು ಸಪ್ತಮ ಮತ್ತು ಅಷ್ಟಮದಲ್ಲಿ ಭ್ರಮಣ ಮಾಡುವಾಗ ನಿಮಗೆ ಇನ್ನೂ ಆರೋಗ್ಯದ ಕಾಳಜಿ ಜಾಸ್ತಿ ಆಗುವಂಥ ಸಾಧ್ಯತೆ. ಯಾಕೆಂದರೆ ಅಷ್ಟಮದಲ್ಲಿ ಕೇತು ಕೂಡ ಮುಂದುವರಿತಾ ಇದ್ದಾನೆ. ಅಷ್ಟಮಾಧಿಪತಿನೇ ರವಿ ಇದ್ದಾನೆ. ಇದು ಅಷ್ಟಮ ಅಂತಂದರೆ ಆಯುಷ್ಯ ಸ್ಥಾನ ಅಂತ ನಾವು ಹೇಳ್ತೇವೆ. ಸೊ ಹೀಗಿದ್ದಾಗ ಈ ಒಂದು ಮಾಸದಲ್ಲಿ ಐ ಥಿಂಕ್ ಮಕರ ರಾಶಿಯವರಿಗೆ ನೆನಪಿನಲ್ಲಿ ಇಟ್ಕೊಳ್ಳಿ, ಮಕರ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ಖಂಡಿತವಾಗಿ ಮುಂದುವರಿಯುತ್ತೆ. ಸೊ ಅಲ್ಲಿ ನಿಷ್ಕಾಳಜಿಯನ್ನು ಮಾಡದೆ ನೀವು ಡಾಕ್ಟರನ್ನು ಸಂಪರ್ಕಿಸಿ ಒಳ್ಳೆಯ ಉಪಚಾರವನ್ನು ಖಂಡಿತವಾಗಿ ಮುಂದುವರಿಸಿ. ಅದರ ಜೊತೆಗೆ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಅಂತಂದರೆ ಪರಿಹಾರ ಆರೋಗ್ಯಕ್ಕೆ ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಖಂಡಿತವಾಗಿ ಮುಂದುವರಿಸಿ. ಅದರಿಂದ ನಿಮಗೆ ಈ ಶಾರೀರಿಕ ಮತ್ತು ಮಾನಸಿಕ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ನೋಡಿ, ಶುಕ್ರ ಕೂಡ ಷಷ್ಠದಲ್ಲಿ ಮುಂದುವರಿತಾ ಇದ್ದಾನೆ. ಶುಕ್ರ ಕೂಡ ಅಷ್ಟು ವಿಶೇಷವಾಗಿ ನಿಮಗೆ ಅನುಕೂಲತೆಯನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಸಪ್ತಮದ ಮೇಲೆ ಬಂದಾಗ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಒಂದು ಒಳ್ಳೆಯ ಶುಭ ಒಂದು ಅನುಕೂಲತೆಯನ್ನು ಖಂಡಿತವಾಗಿ ಶುಕ್ರ ಬುಧ ಅಂದರೆ 20ನೇ ತಾರೀಕಿನ ನಂತರ ನಿಮಗೆ ಆ ವಿಷಯದಲ್ಲಿ ಗಂಡ ಹೆಂಡತಿ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯ ಕಡಿಮೆಯಾಗುವಂಥ ಸಾಧ್ಯತೆಯನ್ನು ತೋರಿಸುತ್ತೆ. ಅದರ ಹೊರತಾಗಿ ಶುಕ್ರ ಷಷ್ಠದಲ್ಲಿದ್ದಾಗ ಸ್ವಲ್ಪ ಋಣಬಾಧೆ ಅಂತಂದರೆ ಸಾಲದ ಬಾಧೆಯನ್ನು ಶುಕ್ರ ಕೊಡ್ತಾನೆ. ಯಾಕೆಂದರೆ ಅನಾವಶ್ಯಕವಾಗಿ ಖರ್ಚು ಮಾಡುವಂಥ ಮನಸ್ಸನ್ನು ಶುಕ್ರ ಕೊಡೋದರಿಂದ ಐಹಿಕ ಸುಖಕ್ಕಾಗಿ ಅಂತ ಹೇಳ್ತದೆ ಗ್ರಂಥ. ಸೊ ಸ್ವಲ್ಪ ಆ ಕಡೆಗೆ ನೀವು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಿಮ್ಮ ಒಂದು ಆರ್ಥಿಕ ಬ್ಯಾಲೆನ್ಸನ್ನು ಬಿಗಡಾಯಿಸ್ಕೊಂಡ್ರೆ ನೀವು ಸಾಲದ ಸುಳಿಗೆ ಸಿಲುಕಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕುಜ ಕೂಡ ಈ ಮಕರ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಮುಂದುವರಿತಾನೆ ಕನ್ಯಾ ರಾಶಿಯಲ್ಲಿ. ಆ್ಯಕ್ಚುಲಿ ಕುಜ ಏನಿದ್ದಾನೆ ಅಂತ ಕೇಳಿದ್ರೆ ಚತುರ್ಥ ಮತ್ತು ಏಕಾದಶಾಧಿಪತಿಯಾಗಿ ಲಾಭಾಧಿಪತಿಯಾದಂತಹ ಕುಜ ಇರೋದರಿಂದ
ನೋಡಿ, ಕುಜ ಕೂಡ ವಿಶೇಷವಾದಂಥ ಸ್ಥಾನಬಲ ಸಿಗೋದಿಲ್ಲ 9ರಲ್ಲಿ ಇದ್ದರೂ ಕೂಡ ನೀವು ಅಂದರೆ ಈ ಉದ್ಯೋಗ ಇರಬಹುದು ಅಥವಾ ನಿಮ್ಮ ಒಂದು ವ್ಯಾಪಾರ ಇರಬಹುದು, ಆರ್ಥಿಕವಾಗಿ ನೀವೇನೋ ಒಂದು ಮೂಲ ಇದೆಯೋ ಆ ವಿಷಯದಲ್ಲಿ ಸ್ವಲ್ಪ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಬೇಕು. ವಿಶೇಷವಾದಂಥ ಪ್ರಯತ್ನ ಅಂದ್ರೇನು? ನೀವು ಪ್ರತಿ ಸಾರಿ ಮಾಡುವಂಥ ಪ್ರಯತ್ನದಿಂದ ನಿಮಗೆ ಕೆಲಸಗಳು ಆಗೋದಿಲ್ಲ. ಸೊ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಿಕೊಳ್ಳಿ. ಯಾಕೆಂದರೆ ಕುಜ ಸ್ವಲ್ಪ ಆಲಸ್ಯತನವನ್ನು ಮಾಡ್ತಾನೆ. ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕೊಡೋದರಿಂದ ಈ ವಿಷಯದಲ್ಲಿ ನೀವು ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳಿ. ಒಟ್ಟಾರೆಯಾಗಿ ಯಾವುದಾದ್ರೂ ವಿಶೇಷವಾದಂಥ ಈ ಒಂದು ಖರೀದಿ ಅದೆಲ್ಲ ಇತ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಮುಂದೂಡಿ. ಇನ್ನು ಮದುವೆ ಆ ವಿಷಯದಲ್ಲಿ ಇನ್ನೂ ಗುರುಬಲ ಮುಂದುವರಿತಾ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ಮಿಥುನ ರಾಶಿಯಿಂದ ಗುರು ಕರ್ಕ ರಾಶಿಗೆ ಬಂದಾಗ ಸಪ್ತಮದ ಗುರು ನಿಮಗೆ ವಿವಾಹ ಯೋಗವನ್ನು ತಂದು ಕೊಡ್ತಾನೆ. ಅಲ್ಲಿವರೆಗೆ ಪ್ರಯತ್ನ ಖಂಡಿತವಾಗಿ ಮುಂದುವರಿಲಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಒಂದು ಗುರು ಉಪಾಸನೆಯನ್ನು ಮಾಡಿಕೊಳ್ಳಿ ಮತ್ತು ಕುಜನ ಉಪಾಸನೆ ಅಂತಂದರೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಹೇಳಿ, ಗುರುವಿಗೆ ಸಂಬಂಧಪಟ್ಟಂತೆ ಕಡಲೆಬೇಳೆಯನ್ನು ದಾನವನ್ನಾಗಿ ಮಾಡಿ, ಕುಜನಿಗೆ ಸಂಬಂಧಪಟ್ಟಂತೆ ತೊಗರಿಬೇಳೆಯನ್ನು ದಾನವನ್ನು ಮಾಡಿದರೆ ಈ ದೋಷ ಪರಿಹಾರವಾಗಿ ನಿಮಗೆ ಖಂಡಿತವಾಗಿಯೂ ಆ ಒಂದು ಋಣಾತ್ಮಕ ಒಂದು ಫಲಗಳನ್ನು ಹೋಗಿ ನಿಮಗೆ ಧನಾತ್ಮಕ ಫಲಗಳು ಸಿಗುವಂಥ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ.